Welcome you, my dear students, friends. Highway geometric design, valley curves. Last but not least, now look at here. ಜೀವನದಲ್ಲಿ ಎಂದೂ ಕೂಡ ಭಾಷಣ ಮಾಡಬೇಕಾದಾಗ, ವೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕಾದಾಗ, ವೆಲ್ಕಮ್ ಮಾಡಬೇಕಾದಾಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ವರ್ಡನ್ನು ಯೂಸ್ ಮಾಡಬಾರ್ದು. ದಿಸ್ ಈಸ್ ಅ ನೆಗೆಟಿವ್ ಥಿಂಗ್ ಅಬೌಟ್ ದ ಲಾಸ್ಟ್ ಪರ್ಸನ್ ಹೋಮ್ ಯು ಆರ್ ಟೆಲಿಂಗ್. ಹೇಳ್ರಲ್ಲ, ಎಲ್ಲರಿಗೂ ವಿಶ್ ಮಾಡಿ ಲಾಸ್ಟಿಗೆ ಅಟ್ ದ ಲಾಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಒನ್ ಹೂ ಹೆಲ್ಪ್ಡ್ ಏನರ ಒಬ್ಬರು ಹೆಸರು. ಅಟ್ ದ ಲಾಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್, ದಟ್ ಈಸ್ ಗುಡ್ ಥಿಂಗ್. ಬಟ್ ಅಟ್ ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಂದ್ರೆ ಅವನ್ನ ನೀವು ಲೀಸ್ಟ್ ಅಂತ ಕನ್ಸಿಡರ್ ಮಾಡಿರಿ, ಬಟ್ ಲೀಸ್ಟ್ ಅಲ್ಲ ಅಂತ ತೋರಿಸ್ಕೊಳಕತ್ತೀರಿ. ದೇರ್ ಫೋರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ಬಾರ್ದು. ಲಾಸ್ಟ್ ಅನ್ರಿ, ತಪ್ಪಿಲ್ಲ. ಇಲ್ಲಾಂದ್ರೆ ಸುಮ್ಮನೆ ಅಟ್ ದ ಎಂಡ್ ಅಂತನ್ರಿ, ಆ್ಯಂಡ್ ಏನೋ ಅನ್ಬೋದು, ಅಥವಾ ಕಂಟಿನ್ಯೂ ಮಾಡಿಬಿಡ್ರಿ. ಡೋಂಟ್ ಸೇ ಲಾಸ್ಟ್ ಬಟ್ ನಾಟ್ ಲೀಸ್ಟ್. ನಾವು highway geometric design, last chapter, valley curves. ಓಕೆನಾ? ವ್ಯಾಲಿ ಕರ್ವ್ಸ್ ಅಂದ್ರೆ ಏನು ನೋಡ್ರಿ, ಹೆಂಗೆ ಫಾರ್ಮೇಟ್ ಆಗ್ತಾವ, ಫಾರ್ಮೇಷನ್ಸ್ ಹೆಂಗೆ ಆಗ್ತಾವ. ನೆಗೆಟಿವ್ ಕರ್ವ್ ಮೀಟ್ಸ್ ನೆಗೆಟಿವ್ ಗ್ರೇಡ್ ಮೀಟ್ಸ್ ಪಾಸಿಟಿವ್ ಗ್ರೇಡ್, ನೆಗೆಟಿವ್ ಗ್ರೇಡ್ ಮೀಟ್ಸ್ ಸ್ಟ್ರೇಟ್ ದಟ್ ವಾಟ್ ಫ್ಲ್ಯಾಟ್ ಗ್ರೇಡ್, ನೆಗೆಟಿವ್ ಗ್ರೇಡ್ ಮೀಟ್ಸ್ ಮೈಲ್ಡರ್ ನೆಗೆಟಿವ್. ಓಕೆನಾ? Now we'll consider positive. Positive grade meets steeper positive. Into milder positive meets steeper positive. Okay, these are all your ಏನು ವ್ಯಾಲಿ ಕರ್ವ್ಸ್. ವ್ಯಾಲಿ ಅಂತಂದ್ರೆ ಏನು ನೋಡಿ, ಇಲ್ಲಿ ವ್ಯಾಲಿ ಆಯ್ತಲ್ಲ, ಇಲ್ಲೇನಾಯ್ತು, ಇಲ್ಲಿ ವ್ಯಾಲಿ 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 ವ್ಯಾಲಿ, ರೈಟಾ? ದೀಸ್ ಆರ್ ಆಲ್ ಕಾಲ್ಡ್ ಆಸ್ ವ್ಯಾಲಿ ಕರ್ವ್ಸ್. ಅಕಾರ್ಡಿಂಗ್ ಟು ಇಂಡಿಯನ್ ರೋಡ್ ಕಾಂಗ್ರೆಸ್ IRC, ಇವ್ರು ಏನು ಹೇಳ್ತಾರೆ ಅಂತಂದರೆ, ಕ್ಯೂಬಿಕ್ ಪ್ಯಾರಾಬೋಲಾ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಕ್ಯೂಬಿಕ್ ಪ್ಯಾರಾಬೋಲಾ ಸ್ವಲ್ಪ ಮ್ಯಾಥ್ಸ್ ಒಳಗೆ ಹೋಗಿ ತಿಳ್ಕೊಂಬರ್ಬೇಕು ಇವನ್ನೆಲ್ಲ. ಕ್ಯೂಬಿಕ್ ಪ್ಯಾರಾಬೋಲಾ, ಸ್ಪೈರಲ್ ಪ್ಯಾರಾಬೋಲಾ, ಸ್ಪೈರಲ್ ಇಂಥವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಸ್ವಲ್ಪ ಆ ಕಡೆಗೆ ಹೋಗಿ ತಿಳ್ಕೊಂಬರ್ಬೇಕು. ತಿಳಿದಾ? ಯಾವುದಿದು ಕ್ಯೂಬಿಕ್ ಪ್ಯಾರಾಬೋಲಾ ಯೂಸ್ ಮಾಡ್ತಾರೆ IRC ಅವರು. ಓಕೆ, ಇಲ್ಲಿ ಕ್ರೈಟೀರಿಯಾಗಳನ್ನು ಕನ್ಸಿಡರ್ ಮಾಡ್ತೀವಿ ನಾವು. ಒಂದಿಷ್ಟು ಕ್ರೈಟೀರಿಯಾ. ಯಾವ ಕ್ರೈಟೀರಿಯಾ? ಫಸ್ಟ್ ಕ್ರೈಟೀರಿಯಾ ಏನಂತಂದರೆ, ವೆಹಿಕಲ್ ಹೆಡ್ಲೈಟ್ ಡಿಸ್ಟೆನ್ಸ್ ಭಾಳ ಇಂಪಾರ್ಟೆಂಟ್. ವೆಹಿಕಲ್ ಇಷ್ಟದ ಅಂತ ತಿಳ್ಕೊಳ್ರಿ, ಅದ್ರದ್ದು ಹೆಡ್ಲೈಟ್ ಇಲ್ಲಿರ್ತದ, ಅದಕ್ಕೊಂದು ಸ್ವಲ್ಪ ಬೀಮ್ ಕೊಟ್ಟಿರ್ತಾನೆ, ಒಂದೊಂದು ಆ್ಯಂಗಲ್ ಕೊಟ್ಟಿರ್ತಾನೆ. 1 ಡಿಗ್ರಿ ಯೂಶ್ವಲಿ ಕನ್ಸಿಡರ್ ಮಾಡ್ತೀವಿ. 1 ಡಿಗ್ರಿಗೆ ಇಲ್ಲಿ ಬೀಳ್ತೈತೆ ಲೈಟ್, ಆಯ್ತಾ? ಹೋಗಲಿ, ಇಷ್ಟು ದೂರ ಬೀಳ್ತದ ಅಂತ ತಿಳ್ಕೊಳ್ರಿ 1 ಡಿಗ್ರಿಗೆ. ನೀವೇನಾದರೂ ಹಿಂಗೆ ಕರ್ವ್ ಡಿಸೈನ್ ಮಾಡಿದರೆ, ಗಾಡಿ ಇಲ್ಲದ ಅಂತ ತಿಳ್ಕೊಳ್ಳಿ, ಗಾಡಿದ ಲೈಟ್ ಇಲ್ಲದ, ಅದ್ರದ್ದು ಮತ್ತು 1 ಡಿಗ್ರಿ ಕೆಳಗೆ ಬಂದರೆ ಅವ್ನಿಗೆ ಇಷ್ಟೇ ಡಿಸ್ಟೆನ್ಸ್ ಕಾಣ್ತದೆ ನೋಡ್ರಿ, ಅರ್ಧದಿಲ್ಲ, ಇಷ್ಟೇ ಡಿಸ್ಟೆನ್ಸ್ ಕಾಣ್ತದೆ. ಈಗ ಇಷ್ಟು ಡಿಸ್ಟೆನ್ಸ್ ಕಾಣ್ತದೆ, ಅವು ಮುಂದೆ ಏರಬೇಕು ಇಳಿಬೇಕು ಅಂತೇಳಿ ಡಿಸಿಷನ್ ಮಾಡೋಕ್ಕೆ ಬರೋಂಗಿಲ್ಲ. ಇನ್ನೂ ಹಿಂಗೆ ಇಳ್ಕೊತ ಹೋಗಬೇಕು, ಏನು ಏರಬೇಕು ತಿಳಿಯಂಗಿಲ್ಲ ಅವನಿಗೆ. ಸ್ವಲ್ಪ ಮುಂದಕ್ಕೆ ಬರ್ತಾನೆ, ಆಮೇಲೆ ಇಲ್ಲಿ ಕಾಣುತ್ತೆ, ಸ್ವಲ್ಪ ಮುಂದಕ್ಕೆ ಬರ್ತಾನೆ, ಆಮೇಲೆ ಇಲ್ಲಿ ಕಾಣುತ್ತೆ, ಸ್ವಲ್ಪ ಮುಂದಕ್ಕೆ ಬರ್ತಾನೆ, ಇಲ್ಲಿ ಕಾಣುತ್ತೆ, ಆಮೇಲೆ ಇಲ್ಲಿ ಬಂದಮೇಲೆ ಪೂರ ಕಾಣ್ಬೋದು, ಬಿಕಾಸ್ ಹಿಂಗಿದ್ದಾಗ ಹಿಂಗೆ ಪೂರ ಕಾಣ್ಬೋದು. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಸ್ವಲ್ಪ ಅವನಿಗೆ ಕ್ರಿಟಿಕಲ್ ಪೊಸಿಷನ್ಸ್ ಅಪ್ರೋಚ್ ಆಗ್ತೈತೆ. ಹಾಗಾಗಿ ವ್ಯಾಲಿ ಕರ್ವ್ ಡಿಸೈನ್ ಮಾಡಬೇಕಾದ್ರೆ ಹೆಡ್ಲೈಟ್ ಸೈಡ್ ಡಿಸ್ಟೆನ್ಸ್ ಅಥವಾ ಹೆಡ್ಲೈಟ್ ಡಿಸ್ಟೆನ್ಸನ್ನು ನೋಡಿಕೊಂಡು ಡಿಸೈನ್ ಮಾಡಬೇಕು. ಸೆಕೆಂಡ್ ಏನಂತಂದ್ರೆ, ಮೋಟರಿಸ್ಟ್ ಕಂಫರ್ಟ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಸೆಂಟ್ರಿಫ್ಯೂಗಲ್ ಆಕ್ಸಿಲರೇಷನ್. ಇಲ್ಲೇನಾಗುತ್ತೆ ಅಂತಂದರೆ, ಮೋಟರಿಸ್ಟ್ ಕಂಫರ್ಟ್ ನೋಡ್ಬೇಕು. ಹಿಂಗೆ ಕೊಟ್ಟಿದ್ರಿ ಅಂತಂದ್ರೆ ಹಿಂಗೆ ಝುಯ್ ಅಂತ ಒಂದು ಹಿಂಗೆ ಏರಕ್ಕೆ ಸಾಧ್ಯ ಐತನೋ ಇಲ್ಲ. ಹಾಗಾಗಿ ನೀವು ಎರಡೂ ನೋಡ್ಕೋಬೇಕು. ಹಿಂಗೆ ಪೂರ ಡೌನ್ ಮಾಡಿ ಪೂರ ಇಳಿಸೋಕೆ ಬರೋಂಗಿಲ್ಲ, ಬೇಕಾದ್ರೆ ಹಿಂಗೆ ಏರಿಸ್ರಿ, ಅಥವಾ ಪೂರ ಸ್ಲೋ ಆಗಿ ತೊಗೊಂಬಂದ್ಬೇಕಾದ್ರೆ ಹಿಂಗೆ ಏರಿಸ್ರಿ. ದ್ಯಾಟ್ ಯು ಹ್ಯಾವ್ ಟು ಟೇಕ್ ಕೇರ್. ಮೋಟರ್ಸ್ ವೆಹಿಕಲ್ದ ಕಂಫರ್ಟ್ ಝೋನನ್ನು ನೋಡಿಕೊಂಡು ಏರಿಸ್ಬೇಕಾಗ್ತೈತೆ. ಅದನ್ನೆಲ್ಲ ಕನ್ಸಿಡರ್ ಮಾಡು. ಇಲ್ಲ ಸ್ವಲ್ಪ ಏನೋ ಅದೇನದು ವೇಟ್ಲೆಸ್ನೆಸ್ ಫೀಲ್ ಆಗ್ತಿರ್ತೈತಿ ಅವನಿಗೆ, ಹೌದಾ? ಹೊಟ್ಯಾಗ ಗುಳುಗುಳು ಅನ್ನಂಗೆ ಹಾಕಿರ್ತೈತಿ ರೋಡ್ ಇಳಿಸ್ಬೇಕಾದಾಗ, ಅದನ್ನೆಲ್ಲ ಯೋಚನೆ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ರಾಸ್ ಡ್ರೈನೇಜ್ ಕಂಟ್ರೋಲ್ ಅಟ್ ಲೋಯೆಸ್ಟ್ ಪಾಯಿಂಟ್ ಆಫ್ ವ್ಯಾಲಿ, ಭಾಳ ಇಂಪಾರ್ಟೆಂಟ್. ನೀವು ಯಾವತ್ತೇ ಆಗಲಿ ಹಿಂಗೆ ಕೊಡ್ತಿದ್ದೀರಿ ಕರ್ವ್ ಅಂತಂದರೆ, ಅಟ್ ದ ಎಂಡ್, ಎಟ್ ದ ಲಾಸ್ಟ್ ಪಾಯಿಂಟ್ ಒಳಗೆ ಏನಾಗ್ತದೆ, ಇದು ವ್ಯಾಲಿ ಲಾಸ್ಟ್ ಪಾಯಿಂಟ್ ಇರೋದ್ರಿಂದ ಅಥವಾ ಡೀಪೆಸ್ಟ್ ಪಾಯಿಂಟ್ ಇರೋದ್ರಿಂದ ಮಳೆ ಬಂತು ಅಂತಂದ್ರೆ ನೀರು ಕಲೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಇಲ್ಲ ಅಂತಂದರೆ ಇದನ್ನ ಎಲ್ಲಿ ಕೊಟ್ಟಿರ್ತೀರಿ ನೀವು? ಯೂಶ್ವಲಿ ಇಲ್ಲಿ ಹಿಂಗೆ ಇವು ಇರ್ತಾವೆ, ಬ್ರಿಡ್ಜಸ್ ಇರ್ತಾವೆ, ಇಲ್ಲಿ ಕಲ್ವರ್ಟ್ಸ್ ಮಾಡಿರ್ತೀರಿ. ಕಲ್ವರ್ಟ್ಸ್ ಮಾಡಿದಾಗ ಇದು ಹಿಂಗೆ ಡೌನ್ ಆಗಿ ಹಿಂಗೆ ಮೇಲೆ ಹೋಗ್ತಿರ್ತೈತಿ. ಹಾಗಾಗಿ ಇಲ್ಲಿ ಕರೆಕ್ಟಾಗಿ ನೀರು ಹೋಗ್ತಿದ್ದಾವೋ ಇಲ್ಲೋ,
ಅಥವಾ ಇಲ್ಲಿಂದನೂ ನೀರು ಇಲ್ಲಿಗೆ ಕನೆಕ್ಟ್ ಆಗ್ತಿರ್ತದ, ಇಲ್ಲಿಂದನೂ ನೀರು ಇಲ್ಲೇ ಕಲೆಕ್ಟ್ ಆಗ್ತಿರ್ತದ, ಅಷ್ಟು ನೀರಿಗೆ ಡ್ರೈನೇಜ್ ಫೆಸಿಲಿಟಿ ಕರೆಕ್ಟಾಗಿ ಕೊಟ್ಟಿರೋ ಇಲ್ಲೋ ಅಥವಾ ಕೊಡೋಕ್ಕೆ ಪಾಸಿಬಿಲಿಟಿ ಐತೋ ಇಲ್ಲೋ ನೋಡಿಕೊಂಡು ವ್ಯಾಲಿ ಕರ್ವ್ ಡಿಸೈನ್ ಮಾಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟು ಟಿಕ್ ಟಾಕ್ ಪಾಯಿಂಟ್. ಏನದು? ಜನರಲ್ಲಿ ಅಸ್ಥೆಟಿಕ್ ಕನ್ಸಿಡರೇಷನ್, ನೋಡೋಕೆ ಚಂದ ಕಾಣಬೇಕು. ಸುಮ್ಮನೆ ಬೇರೆ ವ್ಯಾಲಿ ಕರ್ವ್ ಕೊಟ್ಟು ಜೈ ಅನ್ನಂಗಿಲ್ಲ. ಅದೇನು ಮಾಡಬೇಕು, ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು. ಹಂಗೆ ವ್ಯಾಲಿ ಕರ್ವ್ ಡಿಸೈನ್ ಮಾಡಬೇಕು. ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ವ್ಯಾಲಿ ಕರ್ವ್ ಯೂಶ್ವಲಿ ಏನು ಮಾಡ್ತಾರೆ ಅಂದ್ರೆ, ನಾಟ್ ಇನ್ ಆಲ್ ದ ಕೇಸಸ್, ಯೂಶ್ವಲಿ ವ್ಯಾಲಿ ಕರ್ವ್ ಹೆಂಗಿರ್ತಂದ್ರೆ, ಇಫ್ ದಿಸ್ ಇಸ್ ದ ಸ್ಟ್ರೇಟ್ ದೆನ್ ದಿಸ್ ಈಸ್ ಆಲ್ಸೋ ಒನ್ ಸ್ಟ್ರೇಟ್, ದೆನ್ ಇನ್ ಬಿಟ್ವೀನ್ ಇಫ್ ಯು ವಾಂಟ್ ಟು ಪ್ರೊವೈಡ್ ದೆನ್ ಸ್ಮಾಲ್ ಸರ್ಕ್ಯುಲರ್ ಕರ್ವು, ಈ ಸ್ಮಾಲ್ ಸರ್ಕ್ಯುಲರ್ ಕರ್ವ್ಗೆ ಏನು ಕೊಡ್ತದೆ? ಇದು ಟ್ರಾನ್ಸಿಷನ್ ಕರ್ವ್ ಕೊಡ್ತದೆ ಮತ್ತು ಟ್ರಾನ್ಸಿಷನ್ ಕರ್ವ್ ಕೊಡ್ತದೆ. 2 ಟ್ರಾನ್ಸಿಷನ್ ಕರ್ವ್ ಸೇರಿಸಿದ್ರೆ ಮತ್ತು ಮಿಡಲ್ ಒಂದು ಸ್ಮಾಲ್ ಸರ್ಕ್ಯುಲರ್ ಕರ್ವ್ ಇರ್ತದೆ. ಆವಾಗ ನಿಮ್ಗೆ ಏನಾಯ್ತು? ಇದು ವ್ಯಾಲಿ ಕರ್ವ್ ಆಯಿತು. ಇದು ಏನಂದರೆ ಇನ್ ಜನರಲ್ ಇದು. ಬಟ್ ಹಿಂಗೆ ಯಾರೂ ಡಿಸೈನ್ ಮಾಡೋಂಗಿಲ್ಲ. ಹೆಂಗೆ ಡಿಸೈನ್ ಮಾಡ್ತಾರೆ ಅಂದ್ರೆ, ಇದು ಸ್ಟ್ರೇಟ್ ಇತ್ತಂದ್ರೆ ಯೂಶ್ವಲಿ ಏನು ಮಾಡ್ತಾರೆ, ಇದು ಟ್ರಾನ್ಸಿಷನ್ ಕರ್ವೇ ಮತ್ತು ಇದು ಟ್ರಾನ್ಸಿಷನ್ ಕರ್ವೇ. ಆಲ್ಮೋಸ್ಟ್ ಎಲ್ಲದು ಏನು ಮಾಡ್ತಾರೆ, ಟ್ರಾನ್ಸಿಷನ್ ಕರ್ವನ್ನೇ ಡಿಸೈನ್ ಮಾಡ್ತಾರೆ, ಅಥವಾ 2 ಟ್ರಾನ್ಸಿಷನ್ ಕರ್ವ್ಸ್ ಮೀಟಿಂಗ್ ಅಂತ ಡಿಸೈನ್ ಮಾಡ್ತಾರೆ. ಅಂದ್ರೆ ದಿಸ್ ಈಸ್ ಯುವರ್ LS, ದಿಸ್ ಈಸ್ ಯುವರ್ LS. ಓಕೆ, ದೆನ್ ವಾಟ್ ಇಸ್ ದ ಲೆಂತ್ ಆಫ್ ದ ವ್ಯಾಲಿ ಕರ್ವ್? ಲೆಂತ್ ಆಫ್ ದ ವ್ಯಾಲಿ ಕರ್ವ್ ಈಸ್ 2 times LS. ಇದು ಯೂಶ್ವಲಿ ಪ್ರಿಫರೇಬಲಿ. ಈಗ ಅಕಸ್ಮಾತಾಗಿ ಸರ್ಕ್ಯುಲರ್ ಕೊಟ್ಟರು ಸ್ಮಾಲ್ ಪೋರ್ಷನ್ ಇರುತ್ತೆ, ಯು ಕ್ಯಾನ್ ಇಗ್ನೋರ್ ದ್ಯಾಟ್ ಒನ್. ರೈಟಾ? ನಾವು ಫಾರ್ ಕಂಫರ್ಟ್ ಝೋನ್ ಕಂಡೀಷನ್, ಈ ಕಂಡೀಷನ್ಸ್ ಬರ್ತಾವೆ, 2 ಕಂಡೀಷನ್ಸ್ ಬರ್ತಾವೆ ವ್ಯಾಲಿ ಕರ್ವ್ ಡಿಸೈನ್ ಮಾಡ್ಬೇಕಾದ್ರೆ. ಒಂದು ಕಂಡೀಷನ್ ಏನಂದರೆ ಕಂಫರ್ಟ್ ಕಂಫರ್ಟ್ ಕಂಡೀಷನ್ಸನ್ನು ನೋಡಿ ಡಿಸೈನ್ ಮಾಡಿದ್ರೆ ದೆನ್ L is equal to 2 times LS ಅಂತ ಬರ್ತದೆ. ದ್ಯಾಟ್ ಈಸ್ ಈಕ್ವಲ್ ಟು 2 times ಸ್ಕ್ವೇರ್ ರೂಟ್ ಆಫ್ NVQ ಡಿವೈಡೆಡ್ ಬೈ CE ಅಂತೇಳಿ. ಆಮೇಲೆ ಇಲ್ಲಿ C ಈಕ್ವಲ್ ಟು 0.61 ಮೀಟರ್ ಪರ್ ಸೆಕೆಂಡ್ ಕ್ಯೂಬ್ IRC ಸಜೆಸ್ಟ್ ಮಾಡ್ತದೆ. C ಕೊಟ್ಟಿದ್ರೆ ಅದು ಸಬ್ಸ್ಟಿಟ್ಯೂಟ್ ಮಾಡಿರಿ, ಇಲ್ಲಾಂದರೆ ಇದು ತೊಗೊಂಡು ಇದನ್ನು ನೀವೇನು ಮಾಡಿರಿ, ಮತ್ತೆ ಸಿಂಪ್ಲಿಫೈ ಮಾಡ್ಬೋದು. 0.38 NVQ ಹೋಲ್ ಟು ದಿ ಪವರ್ 1/2 ಅಥವಾ ರೂಟ್ 1/2. ತಿಳಿತಾ? ಇದು ಏನಂತಂದರೆ ಕಂಫರ್ಟ್ ಝೋನ್ಗೆ ಬೇಕಾಗಿರ್ತಕ್ಕಂಥ ವ್ಯಾಲಿ ಕರ್ವ್. ತಿಳಿತಾ? ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ತದೆ ಹೆಡ್ಲೈಟ್ ಸೈಟ್ ಡಿಸ್ಟೆನ್ಸ್. HLSDನ ಕನ್ಸಿಡರ್ ಮಾಡಿ ಡಿಸೈನ್ ಮಾಡೋದು. ಓಕೆ, ಇಲ್ಲಿ ಮತ್ತೆ 2 ಕೇಸಸ್ ಬರ್ತಾವೆ. ಒಂದು ಕೇಸ್ 1 ಬರ್ತದೆ, ಇಫ್ ಲೆಂತ್ ಆಫ್ ದ ವ್ಯಾಲಿ ಕರ್ವ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು HSD ದೆನ್ ಈ ಟೈಪ್, ಅಥವಾ SSDನೂ ತೊಗೋಬೋದು. ಬಟ್ ಕೆಲವೊಮ್ಮೆ SSD ತೊಗೊತಾರೆ, ಕೆಲವೊಮ್ಮೆ HSD ತೊಗೊತಾರೆ, ನೋ ಪ್ರಾಬ್ಲಮ್. ಓಕೆ, HSD ತೊಗೊಂಡು ಆವಾಗ L is equal to NS ಸ್ಕ್ವಯರ್ ಡಿವೈಡೆಡ್ ಬೈ 2H1 ಪ್ಲಸ್ 2S tan ಆಲ್ಫಾ ಇದು ತೊಗೊಳ್ತಾರೆ. ಇಲ್ಲಿ H ಅಂತಂದರೆ ಏನು? H1 ಅಂತಂದರೆ ಹೈಟ್ ಆಫ್ ದ ಹೆಡ್ಲೈಟ್. ಈಗ ಹಿಂಗೆ ಗಾಡಿ ಇತ್ತು ಅಂತಂದ್ರೆ ಇಲ್ಲಿ ಹೆಡ್ಲೈಟ್ ಇದ್ದರೆ ಇದು ಹೈಟ್ ಆಫ್ ದ ಹೆಡ್ಲೈಟು ಯೂಶ್ವಲಿ 0.75 ಮೀಟರ್ ಇರ್ತದೆ ಆ್ಯಸ್ ಪರ್ IRC. ಆ್ಯಂಡ್ ಆಲ್ಫಾ ಅಂತಂದರೆ ಏನು ಅಂತಂದರೆ ಅದು ಬೀಮದ ಆ್ಯಂಗಲ್. ಇದು ಗಾಡಿ ಇತ್ತಂದರೆ, ಇದು ಲೈಟ್ ಇತ್ತಂದರೆ, ಈ ಲೈಟ್ ಹಿಂಗೆ ಮುಂದೆ ಬಿತ್ತಂದರೆ ಈ ಆ್ಯಂಗಲ್ ಎಷ್ಟು ಇರ್ತೈತಿ? ಈ ಆ್ಯಂಗಲ್ 1 ಡಿಗ್ರಿ ಅಸ್ಯೂಮ್ ಮಾಡಿದರೆ ದೆನ್ ದಿಸ್ ಇಸ್ 1 ಡಿಗ್ರಿ. ಇವೆಲ್ಲವನ್ನು ಇದರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಕ್ಯಾನ್ ಹ್ಯಾವ್ ಅನದರ್ ಇಕ್ವೇಷನ್ ಆರ್ ಸಿಂಪ್ಲಿಫೈಡ್ ಇಕ್ವೇಷನ್ NS ಸ್ಕ್ವೇರ್ ಡಿವೈಡೆಡ್ ಬೈ 1.5 plus 0.035 S. Okay, this is your equation when L is greater than or equal to SSD or HSD. Then if L is less than SSD or HSD, then L is equal to, general equation is 2S minus 2H1 plus 2S tan alpha divided by N. Okay, if you substitute the known parameters as per IRC, then 2S minus 1.5 plus 0.035 S divided by N. ಭಾಳ simplify ಆಗಲಿಲ್ಲ, no problem, you can remember anyone you want. Okay,
ಓಕೆ, ಇಲ್ಲಿ ಒ ಎಸ್ ಟಿ ಬರೋಂಗಿಲ್ಲ. ಒ ಎಸ್ ಟಿ ಏನಾದರೂ ಕೊಟ್ಟಿದ್ದರೆ ಆ್ಯಕ್ಚುಲಿ ಒ ಎಸ್ ಡಿದು ಅವಶ್ಯಕತೆ ಬೆಳಂಗಿಲ್ಲ. ಒ ಎಸ್ ಡಿ ಯಾಕೆ ಬೇಕು ಹೇಳ್ರಿ, ಎದುರಿಗೆ ಬರ್ತಕ್ಕಂಥ ಗಾಡಿ ಬಗ್ಗೆ ಯೋಚನೆ ಮಾಡಬೇಕು. ಹೌದಾ, ಇಲ್ಲಿ ವ್ಯಾಲಿ ಕರ್ವ್ ಒಳಗಡೆ ಎದುರಿಗೆ ಬರ್ತಕ್ಕಂಥ ಗಾಡಿ ನಿಮಗೆ ಕಂಡು ಬಿಡ್ತದೆ. ಬಿಕಾಸ್ ನೀವು ಡೌನಲ್ಲೊಳಗೆ ಹೊಂಟಿದ್ರಿ, ಇವ ಹಿಂಗೆ ಬರಾಕತ್ತಾನ, ಇವ ಹಿಂಗೆ ಬರಾಕತ್ತಾನ, ದೆನ್ ಎದುರಿಗೆ ಬರೋವ ರಾತ್ರಿ ಟೈಮ್ನೊಳಗೆ ಆರಾಮನೆ ಹೆಡ್ಲೈಟ್ ಹಾಕೊಂಡ್ಬರ್ತಿರ್ತಾನೆ, ಕಂಡು ಬಿಡ್ತದೆ. ಹಾಗಾಗಿ ವರ್ಟಿಕಲ್ ಕರ್ವ್ ಡಿಸೈನ್ ಮಾಡ್ಬೇಕಾದ್ರೆ, ವ್ಯಾಲಿ ಕರ್ವ್ ಡಿಸೈನ್ ಮಾಡ್ಬೇಕಾದ್ರೆ ಒ ಎಸ್ ಟಿದು ಏನು ಕ್ರೈಟೀರಿಯಾ ಅಥವಾ ಏನೋ ಡಿಸ್ಟರ್ಬೆನ್ಸ್ ನಮಗೆ ಆಗಲ್ಲ, ತಿಳಿತಾ? ಓಕೆ, ನೆಕ್ಸ್ಟ್ ಇಕ್ವೇಷನ್ ಫಾರ್ ಕ್ಯೂಬಿಕ್ ಪ್ಯಾರಾಬೋಲಾ ಹೆಂಗಿರ್ತದೆ ಅಂದ್ರೆ, ಇಫ್ ಯು ಆರ್ ಡಿಸೈನಿಂಗ್ ಅ ಕರ್ವ್ ಆರ್ ಕನ್ಸ್ಟ್ರಕ್ಟಿಂಗ್ ದ ಕರ್ವ್ ಬೈ ಯೂಸಿಂಗ್ ಕಾರ್ಟಿಷಿಯನ್ ಮೆಥಡ್, ದೆನ್ ದ ಇಕ್ವೇಷನ್ ಇಸ್ 2n ಡಿವೈಡೆಡ್ ಬೈ 3l ಸ್ಕ್ವಯರ್ ಎಕ್ಸ್ ಕ್ಯೂಬ್. ಇದು ಇಕ್ವೇಷನ್ ಫಾರ್ ಕ್ಯೂಬಿಕ್ ಪ್ಯಾರಾಬೋಲಾ. ನೆಕ್ಸ್ಟ್ ಮಿನಿಮಮ್ ರೇಡಿಯಸ್, ಹೆಂಗೆ ನಾವು ಸಬ್ಮಿಟ್ ಕರ್ವ್ ಒಳಗೆ ಮಿನಿಮಮ್ ರೇಡಿಯಸ್ ನೋಡಿದ್ವಿ, ಹಂಗೆ ಇಲ್ಲೂ ಕೂಡ r is equal to ls divided by n is a minimum radius for valley curve. You can substitute ls equal to l by 2, then you can have l by 2n also for minimum radius equation. Okay, next location of deepest point in the valley curve ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಲೊಕೇಶನ್ ಆಫ್ ಡೀಪೆಸ್ಟ್ ಪಾಯಿಂಟ್ ಇನ್ ದ ವ್ಯಾಲಿ ಕರ್ವ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಇದು ಇರ್ಬೋದು ಅಥವಾ ಈ ಡಿಸ್ಟೆನ್ಸ್ ಇರ್ಬೋದು. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಿತ್ತಂದರೆ ದೆನ್ ಯುವರ್ ಎಕ್ಸ್ ಡಿಸ್ಟೆನ್ಸ್, ಎಕ್ಸ್ ಇಸ್ ವಾಟ್ ಲೊಕೇಶನ್ ಫ್ರಮ್ ದ ಇನಿಷಿಯಲ್ ಟ್ಯಾಂಜೆಂಟ್, ಅಂದರೆ ಇದು ಇನಿಷಿಯಲ್ ಟ್ಯಾಂಜೆಂಟ್ ಪಾಯಿಂಟು, ಇದು ಫೈನಲ್ ಟ್ಯಾಂಜೆಂಟ್ ಪಾಯಿಂಟು. ಇಲ್ಲಿಂದ ಲೊಕೇಶನ್ ಫ್ರಮ್ ದ ಇನಿಷಿಯಲ್ ಟ್ಯಾಂಜೆಂಟ್ ಪಾಯಿಂಟ್ ಎಕ್ಸ್ ವ್ಯಾಲ್ಯೂ ಏನದ ಅಂತಂದರೆ, ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತಂದರೆ n1 l ಡಿವೈಡೆಡ್ ಬೈ n ಅಂತೇಳಿ. Okay, what is this n1? n1 is the grade of this length. ಇದ್ರದ್ದು ಲೆಂತ್ ಅದು ಏನು ಗ್ರೇಡ್ ಐತಿ, ಇದು n1. ಈ ಕಡೆ ಏನು ಗ್ರೇಡ್ ಐತಲ್ಲ ಅದು n2 ಅದು. ಓಕೆ, ದೆನ್ n1 ಮೈನಸ್ n2 algebraic difference is your n. ದೆನ್ l you already know. ದೆನ್ ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗಿತು. ನೆಕ್ಸ್ಟ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ಬರ್ತೈತಿ ಇನ್ನೊಂದು ಲಾಸ್ಟ್, ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತೇಳಿ. ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತಂದರೆ I. This is the ratio of maximum centrifugal force to the weight of the vehicle and is expressed as percentage. ಎಲ್ಲಿ ಹೇಳ್ತೀವಿ ಹೇಳ್ರಿದ್ನ, ಸೂಪರ್ ಎಲಿವೇಶನ್ ಹೇಳ್ಬೇಕಾದಾಗ ಏನಿತ್ತಲ್ಲ ಅದೇ ಇಂಪ್ಯಾಕ್ಟ್ ಫ್ಯಾಕ್ಟರ್. ಇದು ನಮ್ಮ ವರ್ಟಿಕಲ್ ವ್ಯಾಲಿ ಕರ್ವ್ ಒಳಗಡೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಲೈಕ್ 1.6 n/² by l. ಓಕೆ, ಇನ್ ಪರ್ಸೆಂಟೇಜ್ ಒಳಗಡೆ ಇದನ್ನ ಇಡ್ತಾರೆ. ಓಕೆ, ಆ್ಯಂಡ್ ಅಕಾರ್ಡಿಂಗ್ ಟು IRC ಇಟ್ ಶುಡ್ ನಾಟ್ ಬಿ ಗ್ರೇಟರ್ ದೆನ್ 17% ಅಂತ ಹೇಳ್ತಾರೆ. ಇಂಪ್ಯಾಕ್ಟ್ 17%ಗಿಂತ ಜಾಸ್ತಿ ಆಗಬಾರ್ದು. ಆ ರೀತಿ ನೀವು ಕನ್ಸಿಡರ್ ಮಾಡಿ ಡಿಸೈನ್ ಮಾಡಬೇಕು, ತಿಳಿದ? ಓಕೆ, ಹೈವೇ ಜಿಯೋಮೆಟ್ರಿಕ್ ಡಿಸೈನ್ ಕಂಪ್ಲೀಟ್ ಮುಗೀತು. ಐ ಥಿಂಕ್ 12 ವಿಡಿಯೋ ಆಗಿರಬೇಕು. ಈಗ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ನಾ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೇಕು. ಯಾಕಂದರೆ ಇಷ್ಟೇ ಹೇಳಿ ಬಿಟ್ಟರೆ ಥಿಯರಿ ಅಷ್ಟೇ ಓದ್ಕೊಂತ ಹೋದರೆ ನಿಮಗೆ 1 ಅಥವಾ 2 ಮಾರ್ಕ್ಸ್ ಬರ್ಬೋದು. ಬಟ್ ಹೈವೇ ಮೇಲೆ ಏನಾದರೂ ಉಳಿದು ಎಲ್ಲ ಕ್ವಶನ್ಸು ಕೂಡ ಪ್ರಾಬ್ಲಮೆಟಿಕ್ ಮೇಲೆ ಇರ್ತದೆ. ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಎಷ್ಟೋ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗ್ತವೆ. ಥಿಯರಿ ಹೇಳೋದು ಭಾಳ ಈಸಿ, ಹೌದಾ? ಪ್ರಾಬ್ಲಮ್ಸನ್ನು ಅಸ್ಯೂಮ್ ಮಾಡಿ ಯಾವ ಅಪ್ರೋಚ್ ಅದ, ಏನು ಅಸಂಪ್ಷನ್ ಮಾಡಬೇಕು, ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ. ದೇರ್ ಫಾರ್ ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ಪ್ರಾಬ್ಲಮ್ಸ್ ಇರ್ತದೆ. ಪ್ರಾಬ್ಲಮ್ಸ್ ಆದಮೇಲೆ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್.